ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ನೇಹಿತ ದೇಶಗಳ ಜೊತೆಯಲ್ಲೂ ಕಿರಿಕ್ ಮುಂದುವರಿಸಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಜೋ ಬೈಡೆನ್ ಸರ್ಕಾರ ಬಿದ್ದು ಹೋಗಿ ಟ್ರಂಪ್ ಸರ್ಕಾರವು ಅಸ್ತಿತ್ವಕ್ಕೆ ಬಂದ ನಂತರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಹೀಗೆ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕೂಡ ಈಗ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಹಾಗಾದ್ರೆ ಟ್ರಂಪ್ ಬಿಟ್ಟ ಬಾಣಕ್ಕೆ ಹೆದರಿತಾ ನರೇಂದ್ರ ಮೋದಿ ಸರ್ಕಾರ? ಹೌದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೀಗ ಭಾರತದ ಬಗ್ಗೆ ನೀಡಿರುವ ಹೇಳಿಕೆ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಭಾರತವು ಸುಂಕ ಕಡಿತಗೊಳಿಸಲು ನಿರ್ಧರಿಸಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದು, ಇಷ್ಟಕ್ಕೆ ಅವರು ತಮ್ಮ ಮಾತನ್ನ ಮುಗಿಸಿದ್ರೆ ವಿವಾದ ಆಗ್ತಿರ್ಲಿಲ್ಲ. ಆದರೆ ಭಾರತ ಸರ್ಕಾರ ತನ್ನ ಹೆಚ್ಚುವರಿ ಸುಂಕದ ಅರಿವಾಗಿದ್ದು ಇದೀಗ ಟ್ಯಾಕ್ಸ್ ಕಡಿತಗೊಳಿಸಲು ಯತ್ನಿಸಿದೆ ಅಂತ ಹೇಳಿದ್ದಾರೆ. ಈಗ ಈ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಭಾರಿ ಸಂಚಲನವನ್ನ ಸೃಷ್ಟಿ ಕೂಡ ಮಾಡಿದೆ. ಟ್ರಂಪ್ ಮಾಡಿರುವಂತಹ ಆರೋಪ ಪ್ರಕಾರ ಅಮೆರಿಕದ ಮೂಲಕ ಆಮದು ಆಗುವಂತಹ ವಸ್ತುಗಳ ಮೇಲೆ ಭಾರತ ಹೆಚ್ಚಾಗಿ ತೆರಿಗೆ ಹಾಕುತ್ತಿದೆ ಅಂತೆ. ಆದರೆ ಇದು ವೈಜ್ಞಾನಿಕ ತೆರಿಗೆ ಆಗಿದೆ ಎಂಬುದು ಭಾರತದ ಸ್ಪಷ್ಟನೆಯಾಗಿತ್ತು. ಹೀಗಿದ್ರೂ ಅಮೆರಿಕ ಅಧ್ಯಕ್ಷ ಮಾತ್ರ ಈ ವಿಚಾರದಲ್ಲಿ ರೊಚ್ಚಿಗೆದ್ದು ತೆರಿಗೆ ಕಡಿಮೆ ಮಾಡಲು ಆಗ್ರಹವನ್ನ ಮಾಡಿದ್ರು. ಅಲ್ಲದೆ ಭಾರತದ ವಿರುದ್ಧ ಕೂಡ ಹೆಚ್ಚುವರಿ ತೆರಿಗೆ ವಿಧಿಸಲು ಮುಂದಾಗಿದ್ರು. ಹೀಗಿದ್ದಾಗ ನರೇಂದ್ರ ಮೋದಿ ಅವರ ಸರ್ಕಾರ ಮಹತ್ವವಾದ ನಿರ್ಧಾರವನ್ನ ಪ್ರಕಟಿಸಿದೆ ಎಂದು ಟ್ರಂಪ್ ಅವರು ಇದೀಗ ತಿಳಿಸಿದ್ದಾರೆ. ಈಗಾಗಲೇ ಕೆನಡಾ ಮತ್ತು ಮೆಕ್ಸಿಕೋ ವಿರುದ್ಧ 25% ತೆರಿಗೆ ಹಾಕಲು ಡೊನಾಲ್ಡ್ ಟ್ರಂಪ್ ಆಗ್ರಹಿಸಿದ್ರು. ಆದರೆ ಮೆಕ್ಸಿಕೋ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ ನಂತರ ನಿರ್ಧಾರವನ್ನ ಬದಲಾಗಿತ್ತು. ಇದೀಗ ಭಾರತದ ಜೊತೆ ಟ್ರಂಪ್ ಸರ್ಕಾರವು ಮಾತುಕತೆ ನಡೆಸಿದೆ. ಒಟ್ನಲ್ಲಿ ಅಮೆರಿಕದ ನೂತನ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ತೆರಿಗೆ ಯುದ್ಧವನ್ನ ನಡೆಸ್ತಾ ಇದ್ದು, ಈ ಸಮಯದಲ್ಲಿ ಭಾರತ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಎರಡು ದೇಶಗಳ ನಡುವೆ ಈ ವಿಚಾರ ಕಿರಿಕ್ ಮಾಡಿದ್ರೆ ಆರ್ಥಿಕ ನಷ್ಟವೂ ಕೂಡ ಆಗಬಹುದು ಎಂಬ ಆತಂಕ ಕೂಡ ಇದೆ. ಹಾಗೆ ಮತ್ತೊಂದು ಕಡೆ ಟ್ರಂಪ್ ಬಿಟ್ಟ ಬಾಣಕ್ಕೆ ಹೆದರಿತಾ ನರೇಂದ್ರ ಮೋದಿ ಸರ್ಕಾರ ಎಂಬ ವಿಚಾರವಾಗಿ ದೊಡ್ಡ ಚರ್ಚೆ ಶುರುವಾಗಿದೆ. ಇದೆಲ್ಲ ಏನೇ ಇದ್ರೂ ಇಂತಹ ಸಮಯದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡೋದು ಮಾತ್ರ ಅಗತ್ಯ.